ರಾಜವೀರ ಮದಕರಿ ನಾಯಕರು 13 ಏನು ರಾಜರು ಆಳ್ವಿಕೆ ಮಾಡಿದರಲ್ಲಿ ಕೊನೆ ರಾಜರು. ಚಿತ್ರದುರ್ಗ ನಗರದ ತಾರಾಸು ರಂಗಮಂದಿರದಲ್ಲಿ ಶ್ರೀ 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 ಪ್ರಸನ್ನಾನಂದ ಪೂರಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ನಾಡದೊರೆ ರಾಜವೀರ ಮದಕರಿ ನಾಯಕರ 270ನೇ ಪಟ್ಟಾಭಿಷೇಕದ ಮಹೋತ್ಸವದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಪಟ್ಟಾಭಿಷೇಕ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ನಾಮನಿರ್ದೇಶನ ಸದಸ್ಯರಾದ ನಾಗರಾಜ್, ಜಿಲ್ಲಾ ಮದಕರಿ ನಾಯಕ ಸಂಘದ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ಮುಖಂಡರಾದ ಕಾಂತರಾಜು, ಮದಕರಿ ನಾಯಕ ವಿದ್ಯಾಸಂಸ್ಥೆಯ ಸಂದೀಪ್, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ಸಮುದಾಯದವರು ಉಪಸ್ಥಿತರಿದ್ದರು. ರಾಜವೀರ ಮದಕರಿ ನಾಯಕರು 13 ಏನು ರಾಜರು ಆಳ್ವಿಕೆ ಮಾಡಿದರಲ್ಲಿ ಕೊನೆ ರಾಜರು. ಅದ್ರ ಬಗ್ಗೆ ಈಗಾಗಲೇ ಮಾಂತೇಶ್ವರ್ ಬಹಳಷ್ಟು ಹೇಳಿದ್ದಾರೆ. ಆದರೆ ಇತಿಹಾಸವನ್ನು ನೆನೆಸಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಯಾಕಂದರೆ ಇತಿಹಾಸ ಹಿಂಗೆ ಹೋಗ್ತಾನೆ ಇರ್ತದೆ. ಇದೆಲ್ಲ ನಾವು ಯಾರು ಶಾಶ್ವತವಾಗಿರಲ್ಲ. ಅವ್ರು ಮಾಡಿದಂಥ ಕೆಲಸ, ಅವ್ರು ಮಾಡಿದಂಥ ತೋರಿಸಿದಂಥ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಈ ಮುಂದಿನ ಪೀಳಿಗೆ ಅವ್ರಿಗೆ ಸಾಹಸ, ಶೌರ್ಯ, ಅವರಲ್ಲಿರ್ತಕ್ಕಂಥ ಇಚ್ಛಾಶಕ್ತಿಗಳನ್ನು ಏನೆಲ್ಲ ನಾವು ಇತಿಹಾಸ ಇರ್ತದೆ ಅದನ್ನು ಮುಂದಿನ ಜನಾಂಗಕ್ಕೆ ಪೀಳಿಗೆಗೆ ಬೇಕಾದಂಥ ಕೆಲಸ ಮಾಡಬೇಕಾಗ್ತದೆ. ಅಂಥ ಕೆಲಸವನ್ನು ನಮ್ಮ ಕಾಂತರಾಜ್ ಅವರು ತಂಡ ಅದು ಮಾಡ್ತಾ ಇದೆ. ಏನು ನಮ್ಮ ವೀರ ಮದಕರಿ ನಾಯಕರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಜೊತೆ ಅವರ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇವತ್ತು ಒಂದು ಪಟ್ಟಾಭಿಷೇಕದ ನೆನಪನ್ನು ಕೂಡ ಮಾಡ್ತಾ ಇದ್ದೀವಿ ಅಂತೇಳಿ ಖಂಡಿತವಾಗೂ ಕೂಡ ಈಗಾಗಲೇ ಹೇಳಿದ್ದಾರೆ. ನಾವು ಏನು ಹೇಳಿದ್ರು ಸ್ವಲ್ಪ ಆಗ್ತದೆ. ಆ ಮಾಂತೇಶ್ ಅವರೇನು ಲಕ್ಷ್ಮಣ್ ತೆಲಗಾವಿ ಅವರ ಶಿಷ್ಯರಾಗಿ ಭಾಳಷ್ಟು ಅವರಿಗೆ ಇಚ್ಛಾಶಕ್ತಿ ಇದೆ. ಬಹುಶಃ ಭಾಳಷ್ಟು ವಿಷಯಗಳನ್ನು ಹೇಳಿದ್ರು, ಭಾಳಷ್ಟು ಗಂಭೀರವಾಗಿ ಕೂಡ ಹೇಳಿದ್ರು. ಏನು ನಾವು ಇಂಥ ಒಂದು ಇತಿಹಾಸವನ್ನು ಎಲ್ಲ ಕಡೆ ನಮಗೆ ಇಂಥ ಇತಿಹಾಸ ಸಿಗಲ್ಲ, ಎಲ್ಲ ನಗರದಲ್ಲಿ ಸಿಗಲ್ಲ, ಎಲ್ಲ ಜಿಲ್ಲೆಯಲ್ಲಿ ಸಿಗಲ್ಲ. ಏನು ಕರ್ನಾಟಕದಲ್ಲಿರ್ತಕ್ಕಂಥ ಮಧ್ಯ ಕರ್ನಾಟಕ